ಹೆಂಡತಿಯನ್ನು ಮೋಹಿಸಿದೆನೆಂದು ಅಪವಾದ ಬಂತು. ಮನೆಯಿಂದ ಹೊರ ಹೋಗುವೆ. ರಾಜನ ಸಿರಿ ಸಂಪತ್ತಿಗೆ ಮೋಹಗೊಂಡು ದುಷ್ಟ ಸೌಕಾರದ ಬಲೆಯಲ್ಲಿ ಬಂದಿಯಾಗಿ ಅಣ್ಣ ತಮ್ಮಂದರನ್ನು ಅಗಲಿಸಲು ಸಂಚೆ ರೂಪಿಸುತ್ತಿರುವುದು ನನ್ನ ಅತ್ತಿಗೆ. ತೋಡಿ ಬದುಕಿದರೆ ಅವಳ ಸರಸ ಸಲ್ಲಾಪಕ್ಕೆ ಅಡ್ಡಾಗುತ್ತೇವೆಂದು ಅರಿತು ಮನೆಯಿಂದ ಹೊರಬರಲು ಅವಳ ಆಡಿದ ನಾಟಕ ಇದು ಎಂದು ನಮಗನಿಸುತ್ತದೆ. ಈ ಕೆಲಸ ನಿನ್ನಿಂದ ಆಗಿದರೆ ಹಾದು ಹಗಲ ನಿನ್ನನ್ನು ಕಳೆದು ಬಾಗಿಲಿಗೆ ನೇತು ಹಾಕಿ ಶಿವೇಡಿಗೆ ಸೇಡು ತೀರಿಸಿಕೊಳ್ಳದೆ ಬಿಡಿದರೆ ಈ ವೀರಭದ್ರ ಎಂಬುದು ನೆನಪಿರಲಿ ಮಗನೇ. ಪ್ರಕಾಶ ಪ್ರಕಾಶ ಅಣ್ಣ ಈಗ ಬಂದೀಯಾ? ಮುಂದಿನ ತಿಂಗಳು ನಾನೇ ಊರಿಗೆ ಬರುತ್ತಿದ್ದೆ. ಸುಮ್ಮನೆ ಇಲ್ಲಿಗೆ ಬರುವ ತೊಂದರೆ ಯಾಕೆ ತೆಗೆದುಕೊಂಡೆ ಅಣ್ಣ? ತಮ್ಮನ ಮುಖ ನೋಡಬೇಕೆಂದು ಆತುರದಿಂದ ಓಡಿ ಬಂದರೆ ನೀನಾಡುವ ಮತ್ತು ನನಗೆ ಅರ್ಥ ಹೋಗುತ್ತಿಲ್ಲ. ಹೇಳು ಪ್ರಕಾಶ, ನನ್ನಿಂದ ನಿನಗೆ ಏನಾದರೂ ತೊಂದರೆ ಆದರೆ ಈ ಕ್ಷಣದಲ್ಲಿ ಇಲ್ಲಿಂದ ಹೊರಟು ಹೋಗುತ್ತೇನೆ. ಹಾಗಲ್ಲಣ್ಣ, ನಾನು ಹೇಳಿದು ಹೋಗಲಿ ಬಿಡಿ. ಬಿಸಿಲಿನಲ್ಲಿ ದಣಿದು ಬಂದಿರುವೆಯಂತೆ. ಹಸುವಾಗಿದ್ದರೆ ದುಡ್ಡು ಕೊಡುತ್ತೇನೆ, ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ, ನಂತರ ಮಾತಾಡೋಣ. ನನಗೀಗ ಅರ್ಜೆಂಟ್ ಕೆಲಸ ಇದೆ. ನಿನ್ನ ಮಾತಿನಿಂದ ಹಸಿದ ಹೊಟ್ಟೆ ತುಂಬಿತ್ತಪ್ಪ. ಸಂಕಟದ ಸಮಯದಲ್ಲಿ ನೀ ಆಡುವ ಮಾತು ನೋವಿನ ಮನಸ್ಸಿಗೆ ಬರಿಯುವಂತಾಯಿತು. ನಿನ್ನ ಅತ್ತಿಗೆ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ನಿನ್ನ ಮನೆ ಬಾಗಿಲವರೆಗೆ ಬಂದರೆ ಅವಸರವಿದೆ ಎಂದು ಹೇಳುವೆಯಲ್ಲ, ಅಂತ ಕೆಲಸ ಏನಪ್ಪ ನಿನ್ನದು? ಅಣ್ಣ, ಯಾಕಿಷ್ಟು ಮನಸ್ಸಿಗೆ ನೋವು ಮಾಡಿಕೊಳ್ಳುವೆ? ಅತ್ತಿಗೆ ಆರಾಮದಿಂದ ಇರುವಳೆ? ಸತ್ತಿಲ್ಲಪ್ಪ, ಬದುಕಿದ್ದಾಳೆ. ಪ್ರಕಾಶ, ನಿನಗೆ ನೌಕರಿ ಸಿಕ್ಕ ಸಂತೋಷದ ಸುದ್ದಿಯನ್ನು ನಮಗೆ ತಿಳಿಸದೆ ಮರೆತು ಬಿಟ್ಟಿಯ? ಒಪ್ಪತ್ತಿನ ಊಟವು ಮಾಡದೆ ಹಸಿವಿನಿಂದ ಬಳಲಿ ನೊಂದು ಬೆಂದು ಜೀವಕ್ಕೆ ಇದೆಯಾ ನೀ ಕೊಡುತ್ತಿರುವ ಕಾಣಿಕೆ? ನಿನಗೆ ನೌಕರಿ ಸಿಕ್ಕ ಸಂತೋಷದ ಸುದ್ದಿಯನ್ನು ನಿನ್ನ ಅತ್ತಿಗೆ ಕಿವಿಗೆ ಬಿದ್ದರೆ ಜಗವನ್ನೇ ಗೆದ್ದಂತೆ ಹಿಗ್ಗುತ್ತಿದ್ದಳು. ನೌಕರಿ ವಿಚಾರ ಗಡಬಡಿಯಲ್ಲಿ ಹೇಳೋದನ್ನು ಮರೆತು ಬಿಟ್ಟೆ. ಅದನ್ನು ಇಷ್ಟು ರಾಧಾಂತ ಮಾಡಿ ಹೇಳುವುದೇಕೆ? ಅಣ್ಣ ತಮ್ಮಂದಿರು ಹೊಂದಿಕೊಂಡು ಬದುಕದೆ ಬೇರೆಯಾಗಿದ್ದಕ್ಕೆ ನಾನೇನ ಮಾಡಲಿ? ಹೆಂಡತಿಯ ಮಾತಿನಂತೆ ನಡೆಯದಿದ್ದರೆ ಅಣ್ಣನ ಸಂಸಾರ ಹಾಳಾಗತ್ತಿತ್ತು. ಅದಕ್ಕೆ ಅವನು ಬೇರೆಯಾಗಿರಬಹುದು. ಅಣ್ಣ, 1000 ವರ್ಷವಿದ್ದರೂ ಸಾವು ತಪ್ಪುದಲ್ಲ, 100 ವರ್ಷವಿದ್ದರೂ ಬೇರೆ ಆಗೇಬೇಕಲ್ಲಣ್ಣ, ಬೇರೆ ಆಗೇಬೇಕಲ್ಲ. ಎಷ್ಟು ಸಹಜವಾಗಿ ಹೇಳುತ್ತೀರಲ್ಲೋ? ಈ ಬುದ್ಧಿ ನನಗೂ ಮೊದಲೇ ಬಂದಿದ್ದರೆ ನೀವು ತಿರುಗಲಿಕ್ಕಿಂತಲೂ ಕಡಿಯಾಗಿತ್ತು. ನನ್ನ ಹೆಂಡತಿ ನಿನ್ನ ಅತ್ತಿಗೆ ನಿಮ್ಮನ್ನೆಲ್ಲ ಮಕ್ಕಳಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿ ತುತ್ತು ಮಾಡಿ ಉಳಿಸಿದ ಜೀವಕ್ಕೆ ಇದೇನು ಕೊಡುತ್ತಿರುವ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಸದ್ಯಕ್ಕೆ ನೀ ಆಡುವ ಮಾತು ಕೇಳಿಕೊಂಡರೆ ಎದೆ ಹೊಡೆದುಕೊಂಡು ಸತ್ತು ಹೋಗುತ್ತಾಳೆ. ಮನೆ ಹಿರಿಯವನಾದ ನೀವು ನಮ್ಮನ್ನು ಬೆಳೆಸಿಕೊಟ್ಟವನಾಗ ಮಾಡುವ ಕರ್ತವ್ಯ ನಿಮ್ಮದಾಗಿತ್ತು. ಅದನ್ನು ಮಾಡಿದಿರಿ. ಪ್ರೀತಿ, ವಾತ್ಸಲ್ಯ, ತ್ಯಾಗ ಸರ್ವ ಸಂಪನ್ನ ದಾರಿ ಎರೆದು ಎಂದು ಪದೇ ಪದೇ ಹೇಳಬೇಡಿ. ಮುಂದಿನ ತಿಂಗಳ ನನ್ನ ಪಗಾರವಾದ ತಕ್ಷಣ ಹಣ ತಂದು ಕೊಡುತ್ತೇನೆ. ಮತ್ತೆ ಇಲ್ಲಿಗೆ ಬರಬೇಡಿ. ನನ್ನ ಕೆಲಸ ಬಹಳ ಇದ್ದ ಕಾರಣ ನಾನು ಊರಿಗೆ ಬರೋದು ಆಗುವಲಿಲ್ಲ. ಅಣ್ಣ, ನಿನ್ನ ಖರ್ಚಿಗೆ ಎಷ್ಟು ಹಣ ಬೇಕು ಹೇಳು, ಕೊಡಬೇಕು. ಊಟ ಮಾಡಿಕೊಂಡು ಹಿಂದೆ ಊರಿಗೆ ಹೊರಟು ಹೋಗಿ. ಸಾಲ ಬಹಳ ಇದ್ದರೆ ಆಸ್ತಿ ಮಾರಿ ಸಾಲ ತೀರಿಸಿ. ಮನೆಯ ಕಷ್ಟಗಳನ್ನೆಲ್ಲ ನನ್ನ ಮುಂದೆ ಹೇಳಿದರೆ ನಾನೇನು ಮಾಡಲಿ?
ದಡ್ಡ ನನಗೆ ಎಂತ ಬುದ್ಧಿ ಮಾತು ಹೇಳಿದ್ಯೋ? ಈ ಬುದ್ಧಿ ನನಗೂ ಮೊದಲೇ ಬಂದಿದ್ರೆ 100ಕ್ಕೂ 100 ಸತ್ಯ ಇದು. ನೀವೆಲ್ಲರೂ ಒಂದಾಗಿ ಚಂದಾಗಿ ಕೂಡು ಬದುಕಬೇಕೆಂದು ಆಸೆ ಹೊತ್ತೆ ಹೊರತು ಯಾವ ದುರಾಸೆಗಾಗಿ ಅಲ್ಲ. ಇನ್ನೆದರು ಕಣ್ಣೀರು ಸುರಿಸಿ ಹಣಕ್ಕಾಗಿ ಭಿಕ್ಷೆ ಮಾಡಲು ಬರಲಿಲ್ಲಪ್ಪ. ನೋಡೋಣ, ನಿನ್ನ ತಮ್ಮನ ಭವಿಷ್ಯ ಒಳ್ಳೆಯದಾಗಬೇಕು. ನಿನ್ನಿಂದ ಬದುಕೆನ್ನುವ ಆಸೆ ನಿನ್ನಲ್ಲಿದ್ದರೆ ಮೇಲಿಂದ ಮೇಲೆ ನೀವು ಇಲ್ಲಿಗೆ ಬರುವುದು ಬೇಡ. ಯಾಕಂದರೆ ನನ್ನ ಸ್ನೇಹಿತ ದೊಡ್ಡ ಫ್ಯಾಕ್ಟರಿಯ ಒಡೆಯ. ನಾಳೆ ಅವನ ತಂಗಿಯನ್ನು ನನಗೆ ದಾರಿ ಎಳೆದು ಕೊಟ್ಟು ತನ್ನ ತಂಗಿಗೆ ಬರಬೇಕಾದ ಆಸ್ತಿಯಲ್ಲ ನಾನು ಒಪ್ಪಿಕೊಂಡಿದ್ದಾನೆ. ನಿಮ್ಮಂತವನ ಬಡವ ತಮ್ಮ ನಾನೆಂದು ಅವರಿಗೆ ಗೊತ್ತಾದರೆ ಅಧಿಕಾರ, ಅಂತಸ್ತು, ಮೋಹ ವ್ಯಾಮೋಹ ಎಲ್ಲಾದರೂ ನನ್ನ ತಮ್ಮ ಚೆನ್ನಾಗಿರಲಿ ಎಂದು ಹಾರೈಸಿ ಇಲ್ಲಿಂದ ಹೊರಟ ಹೋಗು. ನಾನು ನಿನಗೆ ಪ್ರತಿ ತಿಂಗಳ ಹಣ ಕಳಿಸುತ್ತೇನೆ. ಹಣ 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 ಯಾರಿಗೆ ಬೇಕಾಗಿದೆ ನಿನ್ನಂತ ಪಾಪಿಯ ಹಣ? ಅಧಿಕಾರ, ಅಂತಸ್ತು, ಹೆಂಡತಿಗೋಸ್ಕರ ಕರುಳು ಬಳಿ ಸಂಬಂಧವನ್ನು ಕತ್ತರಿಸಿ ನಿನ್ನಂತ ಮಹಾ ಮೋಸಗಾರನಿಗೆ ಬೇಕಾಗಿದೆ ಹಣ. ಅಣ್ಣ ಅತ್ತಿಗೆ ತಮ್ಮಂದಿರು ಸತ್ತರು ಪರವಾಗಿಲ್ಲ, ನೀನು ಮಾತ್ರ ಚೆನ್ನಾಗಿರ್ಬೇಕಲ್ಲ. ಕೊಂಡವರ ಕಾಲ ಹಿಡಿದು ಹರಕು ಬಟ್ಟೆ ತೊಟ್ಟು ಸಾಲ ಮಾಡಿ ಸಾಲ ಕಳಿಸಿದ್ದು ಮರೆತು ಬಿಟ್ಟು ಯಾವ ಪಾಪಿ? ಆಯ್ತಪ್ಪ, ದೇವರು ನಿನಗೆ ಒಳ್ಳೆಯದು ಮಾಡಲಿ. ನಾ ಇಲ್ಲಿಗೆ ಬರಬಾರದಿತ್ತು. ಬಂದ ದಾರಿಗೆ ಸುಂಕವಿಲ್ಲದಂತೆ ಇಲ್ಲಿಂದ ಹೊರಟು ಹೋಗುತ್ತೇನೆ. ಅಣ್ಣ, ನನ್ನ ಸ್ನೇಹಿತ ಬಂದನೆಂದು ಕಾಣುತ್ತದೆ. ನೀನು ಒಳಗಡೆ ನಡಿ, ಅವರ ಹೋದ ನಂತರ ಬರುವೆಯಂತೆ. ಒಳಗಡೆ ಬಿಡಪ್ಪ, ಹೊರಗಡೆ ಹೊರಟು ಹೋಗುತ್ತೇನೆ. ದಯಮಾಡಿ ಒಳಗಡೆ. ಪ್ರಕಾಶ, ಮನೆಯಲ್ಲಿ ಯಾರ ಜೊತೆ ಮಾತನಾಡುವುದನ್ನು ಕೇಳಿಸಿಕೊಂಡೆ. ಆದರೆ ನೀನೊಬ್ಬನೇ ನಿಂತಿರುವೆಯಲ್ಲ. ತಂಗಿ ತಡವಾಗುತ್ತದೆ ಎಂದು ಅವಸರ ಮಾಡುತ್ತಿದ್ದಾಳೆ. ತಂಗಿ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆಂದು ತಡವಾಗುತ್ತದೆ ಎಂದು ಅವಸರ ಮಾಡುತ್ತಿದ್ದಾಳೆ. ಆದರೆ ನೀನು ಯಾವ ಸಿದ್ಧತೆ ಹಾಗೆ ಮಾಡದೆ ನಿಂತಿರುವೆಯಲ್ಲ. ಊರಿನಿಂದ ನಿಮ್ಮ ಅಣ್ಣನವರು ಏನಾದರೂ ಬಂದಿರುವರೆ? ಇಲ್ಲ ವಿಕ್ರ, ನಮ್ಮ ಮನೆಯ ಪಕ್ಕದಲ್ಲಿ ಇರುವ ಪರಿಚಯಸ್ಥರು ನಾ ಈ ಊರಿನಲ್ಲಿ ಇರುವುದು ಗೊತ್ತಾಗಿ ನನ್ನನ್ನು ಮಾತನಾಡಿಸಲು ಬಂದಿದ್ರು. ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ನಾನೇ ಅವರಿಗೆ ಒಳಗೆ ಕಳಿಸಿರುವೆ. ಏ ದುಷ್ಟ, ಹಾಲಿಗೆ ಹಾಲಿರುವುದು ನಿನಗೆ ಉಪಕಾರ ಮಾಡುವುದು ಏನು? ನಾನು ಪಕ್ಕದ ಮನೆಯವನೇ, ಪರಿಚಯಿಸ್ತೇನೆ. ಉಂಡ ಮನೆಗೆ ದ್ರೋಹ ಬಗೆಯುವ ನಿನ್ನಂತವನಿಗೆ ಯಾವ ಶಿಕ್ಷೆ ಕೊಟ್ಟರೂ ಸಾಲದು. ಹೋಗುತ್ತೇನೆಂದವನಿಗೆ ನಿಲ್ಲಿಸಿ ನನ್ನ ಕಿವಿಗೆ ಕೇಳುವಂತೆ ಮಾತನಾಡಿ ನನ್ನನ್ನು ಜೀವಂತ ಕೊಲೆ ಮಾಡಿದೆಯಾ ಪಾಪಿ? ಇಲ್ಲಿವರೆಗೂ ನಿನ್ನೆಷ್ಟು ಮಾತನಾಡಿದರು ಸಣ್ಣವನೆಂದು ಸಹಿಸಿಕೊಂಡಿದ್ದೆ. ಆದರೆ ನೀವು ಪಕ್ಕದ ಮನೆಯರಲ್ಲವೇ? ಯಾಕೆ ಯಾಕೆ ನೊಂದು ಕಣ್ಣೀರು ಸುರಿಸುವಿರಿ? ನಿಜ ಹೇಳು ಪ್ರಕಾಶ, ಇವರು ನಿಮಗೆ ಏನಾಗಬೇಕು? ತನ್ನ ಕೈಯಾರೆ ವಿಷ ಕುಡಿಸಿ ಕೊಲ್ಲುವವನ ಮುಖ ನೋಡಲು ಹೇಸಿಯಾಗುತ್ತಿದೆ ಸೌಕರ್ಯ. ತಪ್ಪು ನನ್ನದೇ. ನಾ ಇಲ್ಲಿಗೆ ಬರಬಾರದಿತ್ತು. ಬಂದ ಮೇಲೆ ಅವನ ಆಡಿದ ಮಾತಿನ ಮರ್ಮ ಅರಿತು ನಿಲ್ಲದೆ ಹೊರಟು ಹೋಗಬೇಕಿತ್ತು. ಆ ಎರಡು ಕಾರ್ಯ ಮಾಡಿದೆ. ಅವನ ಮನೆಯಲ್ಲಿ ನಿಂತಿದ್ದಕ್ಕೆ ನನ್ನ ಮಾನ ಮರ್ಯಾದೆ ಮಣ್ಣು ಪಾಲಾಯಿತು. ಕಕುಲತೆಯ ಕಳ್ಳ ಬಳಿ ಕಳಿಸಿದ ಮೇಲೆ ಇವನು ನನಗೆ ಸಂಬಂಧಿಕನಲ್ಲ. ನನ್ನ ಬಗ್ಗೆ ವಿಚಾರಿಸಿದ ತಮಗೆ ನಮಸ್ಕಾರ. ನನ್ನನ್ನು ನಿಲ್ಲಿ. ನಿಮ್ಮ ಮನದಲ್ಲಿ ಮನೆ ಮಾಡಿರುವ ಸತ್ಯವನ್ನು ಹೊರಹಾಕದೆ ಹೋದರೆ ನನ್ನ ಆಣೆಯಾಗಿದೆ. ಸಾಕರೆ, ನಿಮ್ಮ ಎದುರಿಗೆ ನಿಂತಿರುವ ಈ ವಿದ್ಯಾವಂತ ಮನುಷ್ಯನಿಗೆ ನಾ ಈ ಮನೆ ಬರೋಕ್ಕಿಂತ ಮೊದಲು ಪ್ರೀತಿ ಅಣ್ಣನಾಗಿದ್ದೆ. ಈಗ ಅವನಿಗೆ ಪಕ್ಕದ ಮನೆಯ ಪರಿಚಯಸ್ಥನಾಗಿದ್ದೇನೆ. ಕರಿತ ನನ್ನ ತಮ್ಮ ದೊಡ್ಡ ಅಧಿಕಾರಿ ಎಂದು ಈ ಸಮಾಜಕ್ಕೆ ಹೇಳಿಕೊಂಡು ಹೆಮ್ಮೆಯಿಂದ ಬದುಕಬೇಕೆಂದರೆ ಇವನ ಸಣ್ಣತನದ ಸ್ವಾರ್ಥದಿಂದ ತಲೆ ತಗ್ಗಿಸಿ ಬದುಕಬೇಕಾಗಿದೆ. ತಲೆ ತಗ್ಗಿಸಿ ಬದುಕಬೇಕಾಗಿದೆ. ಹಾಗಾದರೆ ನೀವು ಪ್ರಕಾಶನಿಗೆ ಅಣ್ಣನಾಗ
ಆಗಬೇಕು. ಎಲ್ಲಿವರೆಗೆ ನೀವು ಕೂಡಿಟ್ಟ ಬೆವರು ಸುರಿಸಿದ ಹಣವನ್ನು ಇವನ ಓದಿಗಾಗಿ ಖರ್ಚು ಮಾಡಿದ ಕರುಣಾಮಯಿ ನೀವೇನಾ? ಹೌದು ಸಾವುಕಾರ್ರೆ, ಹೌದು. ಇವನ ಓದಿಗಾಗಿ ದುಡ್ಡು ಕೊಟ್ಟಿರ್ಬೋದು. ಆದರೆ ಇವನ ಅತ್ತಿಗೆ ಇವನ ಓದಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾಳೆ. ಹಣದ ಅರ್ಚನೆಗಾಗಿ ತನ್ನ ಕೈಯಲ್ಲಿದ್ದ ಬಂಗಾರದ ಬಳೆಗಳನ್ನೇ ಮೈದುನ ನಾವು ಓದಿಸಿದ್ದಳು. ಮೈದುನ ದೊಡ್ಡ ಅಧಿಕಾರಿಯಾಗಿ ಬರುತ್ತಾನೆ. ನಮ್ಮ ಮನಸ್ಸಿನ ಅಡಚಣೆ ನಿವಾರಣೆ ಆಗುತ್ತದೆ ಎಂದು ತಿಳಿದು ಆಸೆ ಹೊತ್ತು ಬದುಕುತ್ತಿದ್ದಾಳೆ. ಇವನಾದರೂ ನಮ್ಮ ಬದುಕು ದಡಕ್ಕೆ ತರುವನೆಂದು ಆಸೆ ಹೊತ್ತು ಇವನ ಹತ್ತಿರ ಬಂದರೆ ಅಣ್ಣ ಎಂದು ಒಕ್ಕರಿಯಿಂದ ಕರೆಯದೆ ಮನ ನೋಯಿಸುವಂತೆ ಮಾತಾಡಿದ. ನಿಮ್ಮೆದುರು ನನ್ನನ್ನು ಪಕ್ಕದ ಮನೆಯ ಪರಿಚಯಿಸಿದನಲ್ಲ. ಇವನ ಆಡಿದ ಒಂದೊಂದು ಮಾತುಗಳು ನನ್ನ ಹೆಂಡತಿ ಕಿವಿಗೆ ಬಿದ್ದರೆ ಎದೆ ಒಡೆದುಕೊಂಡು ಸತ್ತು ಹೋಗುತ್ತಾಳೆ ಸಾವುಕಾರ್ರೆ. ಸಮಾಧಾನ ತಂದುಕೊಳ್ಳಿ, ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥವಾಗುತ್ತದೆ. ಸಂಸಾರದಲ್ಲಿ ಸಾಕಷ್ಟು ಎಷ್ಟೇ ತೊಂದರೆ ಬಂದರೂ ಸಹಿಸಿಕೊಂಡು ದಾರಿ ಎರೆದು ನಿಮ್ಮ ಅಣ್ಣ ನಿಮ್ಮ ಮನೆಗೆ ಬಂದರೆ ಅವನ ಎದೆಗೆ ಬಾಣ ಹೊಡೆದಂತೆ ಮಾತನಾಡಿರಲ್ಲ. ನೀನೆಂತ ಮೂರ್ಖ ಪ್ರಕಾಶ, ನೀನೆಂತ ಮೂರ್ಖ. ಅವನೇನು ಹೇಳುತ್ತಾನೆ ಸಾವುಕಾರ್ರೆ? ಬಡವನ ತಮ್ಮ ನಾಳೆಂದು ನಿಮಗೆ ಅವನಿಗೆ ತಿಳಿದರೆ ನಿಮ್ಮ ತಂಗಿಯೊಂದಿಗೆ ಮದುವೆ ಆಗಲೆಂದು ಹೆದರಿದ್ದಾನೆ. ನೀವು ಎಲ್ಲಿಯಾದರೂ ಇರಲಿ, ಸುಖಿಯಾಗಿರಲಿ. ಇಂದಿಗೆ ನನ್ನ ಪಾಲಿಗೆ ಎಲ್ಲ ತಮ್ಮಂದಿರು ನಾನನ್ನು ಬರುತ್ತೇನೆ ಸಾವುಕಾರ್ರೆ. ನಿಲ್ಲಿ, ಹೋಗಬೇಡಿ, ನಿಲ್ಲಿ. ಪ್ರಕಾಶ, ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟಿಯಲು ತಮ್ಮ. ನಿನ್ನ ಬದುಕಿಗಾಗಿ ನಿನ್ನ ಅಣ್ಣ ಅತ್ತಿಗೆಯರು ಎಷ್ಟೋ ಖರ್ಚು ಮಾಡಿ ನಿನಗೆ ನೌಕರಿ ಸಿಗಲೆಂದು ಆಸೆ ಪಟ್ಟರು. ಆದರೆ ನಿನ್ನಣ್ಣ ಮನೆಗೆ ಬಂದರೆ ಅವನಿಗೆ ಮನ ಬಂದಂತೆ ಬೈದು ಹೊರಗೆ ಹಾಕಿದೆಯಲ್ಲೋ ನೀನಂತ ದುರ್ಲಕ್ಷ್ಯ. ನೀನಂತ ದೊಡ್ಡ ಮನುಷ್ಯ. ನಾಳೆ ನಿನಗಿಲ್ಲಿ ನೌಕರಿ ಇಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ಉಟ್ಟ ಬಟ್ಟೆಯನ್ನು ಬಿಟ್ಟು ಮೊದಲು ಇಲ್ಲಿಂದ ಹೊರಟು ಹೋಗು ಪ್ರಕಾಶ, ಹೊರಟು ಹೋಗು. ನೀನೇ ನನ್ನನ್ನು ಹೊರಗೆ ಹಾಕಿದರೆ ನಾನು ಹೇಗೆ ಬದುಕಲಿ ಮಿತ್ರ? ಹೇಗೆ ಬದುಕಲಿ? ಲಕ್ಷ ಸಾಲ ಕೊಟ್ಟು ನೌಕರಿ ಸಿಗದ ಸಮಯದಲ್ಲಿ ನನ್ನ ಅತ್ತಿಗೆಯನ್ನು ದುಡಿದು ಬೆವರ ಸುರಿಸಿ ನಿನಗೆ ನೌಕರಿ ಅದು ಅಲ್ಲದೆ ನಿನ್ನ ಅಣ್ಣ ಮನೆಗೆ ಬಂದರೆ ಅವನು ನೆರೆಮನೆಯವರೆಂದು ಕರೆದಿಯಲ್ಲ. ನಾಳೆ ನನ್ನನ್ನು ಈ ಫ್ಯಾಕ್ಟರಿಯ ಕೂಲಿಯ ಕಾರ್ಮಿಕರೆಂದು ಕರೆಯಲು ಹಿಂಜರಿಯುವುದಿಲ್ಲ. ಪ್ರಕಾಶ, ನೀನೆಂತ ದೊಡ್ಡ ಮನುಷ್ಯನು ಪ್ರಕಾಶ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಮಿತ್ರ. ನನ್ನ ಅಣ್ಣ ಅತ್ತಿಗೆ ತಮ್ಮಂದಿರಿಗೆ ಬದುಕಿಗೆ ಸುಖ ಸಿಗಲಿಲ್ಲ. ನನ್ನಂತ ತಮ್ಮಂದಿರಿಂದ ನನ್ನ ಅಣ್ಣ ಅತ್ತಿಗೆಗೆ ಬದುಕಿಗೆ ಸುಖ ಸಿಗಲಿಲ್ಲ. ನೀನು ನನ್ನ ಹೊರಗಾಕಿದರೆ ನಡು ನೀರಿನಲ್ಲಿ ಕೈ ಬಿಟ್ಟಂತಾಗುತ್ತದೆ. ಪ್ರಕಾಶ, ಈ ನಿನ್ನ ಮೈಗೆ ಅಂಟಿರುವ ಮಲಿನತೆಯನ್ನು ಸ್ವಚ್ಛ ಆಗಬೇಕಾದರೆ ನಿನ್ನ ಅಣ್ಣ ಅತ್ತಿಗೆಯನ್ನು ಹುಡುಕಿಕೊಂಡು ಕ್ಷಮೆ ಕೇಳು. ನಿನಗೆ ನಿನ್ನ ಮೈಯಲ್ಲಿರುವ ಧೂಳು ತೊಳೆದು ಹೋಗುತ್ತದೆ. ವಿದ್ಯೆ ಅರಿತರೂ ಬುದ್ಧಿ ತಿಳಿಯದ ನನಗೆ ಪ್ರೀತಿ ಸನ್ಮಾರ್ಗಕ್ಕೆ ತಂದ ನಿನ್ನಂತ ಮಹಾನ್ ವ್ಯಕ್ತಿಯನ್ನು ನನ್ನ ಸ್ನೇಹಿತನಾಗಿ ಪಡೆದು ನನ್ನ ಜನ್ಮ ಸಾರ್ಥಕ. ಕಲ್ಮಶಗೊಂಡ ನನ್ನ ಮನ ಪಾವನಗೊಂಡಿತ್ತು. ಬಾಗಿಲಿಯ ಅಣ್ಣ ಅತ್ತಿಗೆನ ಹುಡುಕೋಣ. ನಡೆ ಪ್ರಕಾಶ, ಹೋಗೋಣ.